ಹಚ್ಚ ಹಸಿರಿನ ಕಾಡಿನ ಹೃದಯ ಭಾಗದಲ್ಲಿ 4 ಸ್ನೇಹಿತರಾದ ಜಿಂಕೆ, ಕಾಗೆ, ಮೊಲ ಮತ್ತು ಆಮೆ ವಾಸವಾಗಿರ್ತಾರೆ. ಪ್ರತಿದಿನವೂ ಅವರು ಆನಂದದಿಂದ ಕತೆಗಳನ್ನು ಹಂಚಿಕೊಳ್ಳಲು, ಹರಟೆ ಹೊಡೆಯಲು ದೊಡ್ಡ ಆಲದ ಮರದ ಕೆಳಗಡೆ ಸೇರ್ತಾ ಇದ್ರು. ಒಂದು ಬಿಸಿಲಿನ ಮುಂಜಾನೆ ಸ್ನೇಹಿತರು ತಮ್ಮ ಎಂದಿನ ಸಭೆಯ ಸಮಯಕ್ಕಾಗಿ ಕಾಯ್ತಾ ಇದ್ರು. ಆದರೆ ಜಿಂಕೆಯೂ ಬರಲಿಲ್ಲ. ಕಾಗೆ ಚಿಂತಾಕ್ರಾಂತವಾಯಿತು. ಏನೋ ತಪ್ಪಾಗಿರ್ಬೇಕು, ನಾನು ಹೋಗಿ ನಮ್ಮ ಸ್ನೇಹಿತರನ್ನು ಹುಡುಕುತ್ತೇನೆ ಎಂದು ಕಾಗೆ ಹೇಳುತ್ತೆ. ಕಾಗೆ ಮರಗಳ ಮೇಲೆ ಎತ್ತರಕ್ಕೆ ಹಾರುತ್ತೆ ಮತ್ತು ಜಿಂಕೆಯನ್ನು ತಕ್ಷಣವೇ ಗುರುತಿಸುತ್ತೆ. ಜಿಂಕೆ ಬೇಟೆಗಾರನ ಬಲೆಯಲ್ಲಿ ಸಿಕ್ಬಿದ್ದಿರುತ್ತೆ. ಬಲೆ ಬಿಗಿಯಾಗಿರುತ್ತೆ. ಜಿಂಕೆ ಬಿಡಿಸ್ಕೊಳ್ಳಲು ಹರಸಾಹಸ ಪಡ್ತಾ ಇರುತ್ತೆ. ಕಾಗೆ ಸಹಾಯಕ್ಕಾಗಿ ತಕ್ಷಣವೇ ಸ್ನೇಹಿತರನ್ನು ಕರೆಯುತ್ತೆ. ಸಮೀಪದಲ್ಲಿ ವಾಸಿಸುತ್ತಿದ್ದ ಮೊಲ ಘಟನಾ ಸ್ಥಳಕ್ಕೆ ಧಾವಿಸುತ್ತೆ. ತನ್ನ ಚೂಪಾದ ಉಗುರುಗಳಿಂದ ಮೊಲ ಬಲೆಯನ್ನು ಕತ್ತರಿಸಲು ಪ್ರಾರಂಭಿಸುತ್ತೆ. ಚಿಂತೆ ಮಾಡಬೇಡ ಗೆಳೆಯ, ನಾವು ನಿಮ್ಮನ್ನು ಬಿಡುಗಡೆ ಮಾಡ್ತೇವೆ ಎಂದು ಹೇಳುತ್ತೆ. ಈ ಸಮಯದಲ್ಲಿ ಆಮೆ ನಿಧಾನವಾಗಿದ್ರೂ ಸಾಧ್ಯವಾದಷ್ಟು ವೇಗವಾಗಿ ಘಟನಾ ಸ್ಥಳಕ್ಕೆ ಹೋಗುತ್ತೆ. ಆಮೆ ಬರುವಷ್ಟರಲ್ಲಿ ಕಾಗೆ ಮತ್ತು ಮೊಲ ಜಿಂಕೆಯನ್ನು ಬಲೆಯಿಂದ ಬಿಡಿಸುವಲ್ಲಿ ಯಶಸ್ವಿಯಾಗ್ತಾರೆ. ಓಹೋ, ನಮ್ಮ ಸ್ನೇಹಿತ ಈಗ ಬಿಡುಗಡೆಗೊಂಡಂತೆ ಕಾಣುತ್ತೆ. ಆಮೆ ತನ್ನ ಪ್ರಯಾಣದಿಂದ ಹೆಚ್ಚು ಉಸಿರಾಡುತ್ತಾ ಹೇಳುತ್ತೆ. ಅವರು ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಕಾಡಿನಲ್ಲಿ ತನ್ನ ಬಲೆಗಾಗಿ ಹುಡುಕಾಟ ನಡೆಸಿದ ಬೇಟೆಗಾರ ಘಟನಾ ಸ್ಥಳಕ್ಕೆ ಬರ್ತಾನೆ. ಅರಿದ ಬಲೆಯನ್ನು ನೋಡಿ ತನ್ನ ಬೇಟೆ ತಪ್ಪಿಸಿಕೊಂಡಿರುವುದನ್ನು ಅರಿತ ಬೇಟೆಗಾರ ಕೋಪಗೊಳ್ತಾನೆ. ಘಟನಾ ಸ್ಥಳದಿಂದ ನಿಧಾನವಾಗಿ ಚಲಿಸುತ್ತಿದ್ದ ಆಮೆಯ ಮೇಲೆ ಬೇಟೆಗಾರನ ಕಣ್ಣು ಬೀಳುತ್ತೆ. ಬೇಟೆಗಾರನು ಕೋಪದಲ್ಲಿ ಬೇಗನೆ ಆಮೆಯನ್ನು ಸೆರೆ ಹಿಡಿತಾನೆ. ಜಿಂಕೆ, ಕಾಗೆ ಮತ್ತು ಮೊಲ ಭಯಭೀತರಾಗ್ತಾರೆ. ಆದರೆ ನಾವು ನಮ್ಮ ಸ್ನೇಹಿತನನ್ನು ಉಳಿಸಲು ಒಂದು ಯೋಜನೆಯನ್ನು ಯೋಚಿಸೋಣ ಎಂದು ಜಿಂಕೆ ಹೇಳುತ್ತೆ. ಕಾಗೆ ಎತ್ತರಕ್ಕೆ ಹಾರಿ ಆಮೆಯನ್ನು ಹೊತ್ತ ಬೇಟೆಗಾರನನ್ನು ಗುರುತಿಸ್ತಾನೆ. ಕಾಗೆ ಜೋರಾಗಿ ಕೂಗಿ ಜಿಂಕೆ ಮತ್ತು ಮೊಲಕ್ಕೆ ಬೇಟೆಗಾರನನ್ನು ಹಿಂಬಾಲಿಸುವಂತೆ ಸೂಚಿಸ್ತಾನೆ. ಮೊಲ ತ್ವರಿತವಾಗಿ ಬೇಟೆಗಾರನ ಹಾದಿಯನ್ನು ತಲುಪಲು ಸಣ್ಣ ಸುರಂಗವನ್ನು ಅಗಿತಾನೆ. ಜಿಂಕೆ ವೇಗದ ಅಬ್ಬರದೊಂದಿಗೆ ಬೇಟೆಗಾರನನ್ನು ವಿಚಲಿತಗೊಳಿಸಲು ಧೈರ್ಯದಿಂದ ಸದ್ದನ್ನು ಮಾಡ್ತಾನೆ. ಬೇಟೆಗಾರ ನೆಲದ ಮೇಲೆ ಬಿದ್ದಿರುವ ಜಿಂಕೆಯನ್ನು ಕಂಡಾಗ ತನ್ನ ಅದೃಷ್ಟ ಬದಲಾಗಿದೆ ಎಂದು ಭಾವಿಸ್ತಾನೆ. ಬೇಟೆಗಾರ ಜಿಂಕೆಯನ್ನು ಹಿಡಿಯಲು ಆತುರಪಟ್ಟರೂ ಜಿಂಕೆ ಅಲುಗಾಡದೆ ಮಲಗಿರುತ್ತೆ. ಸರಿಯಾದ ಕ್ಷಣಕ್ಕಾಗಿ ಕಾಯ್ತಾ ಇರುತ್ತೆ. ಬೇಟೆಗಾರ ಆಮೆಯಿಂದ ದೂರ ಸರಿತಿದ್ದಂತೆ ಮೊಲ ಸುರಂಗದಿಂದ ಬೇಗನೆ ಹೊರಬಂದು ಆಮೆಯನ್ನು ಬಂಧಿಸುವ ಹಗ್ಗವನ್ನು ಕಡಿಯಲು ಪ್ರಾರಂಭಿಸ್ತಾನೆ. ಅಂತಿಮವಾಗಿ ಆಮೆ ಬಿಡುಗಡೆಗೊಳ್ಳುತ್ತೆ. ಆಮೆ ಮತ್ತು ಮೊಲ ಇಬ್ಬರು ಹತ್ತಿರದ ಪೊದೆಗಳಲ್ಲಿ ಸೇರ್ಕೊಳ್ತಾರೆ. ಕಾಗೆ ಆಕಾಶದಿಂದ ನೋಡುತ್ತಾ ಎಲ್ಲವೂ ಯೋಜನೆಯ ಪ್ರಕಾರ ನಡೆಯುತ್ತಿರುವುದನ್ನು ಕಂಡು ಕಾಗೆ ಜೋರಾಗಿ ಕೂಗುತ್ತೆ. ಕೂಗನ್ನು ಕೇಳಿದ ತಕ್ಷಣ ಜಿಂಕೆ ಎದ್ದು ಕಾಡಿಗೆ ವೇಗವಾಗಿ ಓಡುತ್ತೆ. ಬೇಟೆಗಾರ ಹಿಂದೆ ತಿರುಗಿದಾಗ ಜಿಂಕೆ ಮತ್ತು ಆಮೆ ಎರಡು ಕಣ್ಮರೆಯಾಗಿರುವುದನ್ನು ಕಂಡು ದಿಗ್ಭ್ರಮೆಗೊಳ್ತಾನೆ. ಬೇಟೆಗಾರ ಹುಡುಕಿದ್ರೂ ಅವು ಎಲ್ಲಿಯೂ ಸಿಗಲಿಲ್ಲ. ನಿರಾಶೆಗೊಂಡ ಅವನು ಬರಿಗೈಯಲ್ಲಿಯೇ ತಮ್ಮ ಹಳ್ಳಿಗೆ ಮರಳುತ್ತಾನೆ. 4 ಗೆಳೆಯರು ಸುರಕ್ಷಿತವಾಗಿ ತಮ್ಮ ಆಲದ ಮರದ ಕೆಳಗಡೆ ಒಂದಾಗ್ತಾರೆ. ಅವರು ತಬ್ಬಿಕೊಂಡು ನಗ್ತಾರೆ ಮತ್ತು ಅವರ ತಂಡದ ಕೆಲಸ ಮತ್ತು ಶೌರ್ಯಕ್ಕೆ ಕೃತಜ್ಞತೆ ಸಲ್ಲಿಸ್ತಾರೆ. ಅವರು ಒಟ್ಟಿಗೆ ಅಪಾಯವನ್ನು ಎದುರಿಸ್ತಾರೆ ಮತ್ತು ಜಯ ಗಳಿಸ್ತಾರೆ. ಆದ್ದರಿಂದ ಧೈರ್ಯಶಾಲಿ 4 ಸ್ನೇಹಿತರ ಕಥೆಯು ನಮಗೆ ಉತ್ತಮ ಪಾಠವನ್ನು ಕಲಿಸುತ್ತೆ. ನಿಜವಾದ ಸ್ನೇಹ ಮತ್ತು ಏಕತೆಯು ಯಾವುದೇ ಅಡಚಣೆಯನ್ನು ನಿವಾರಿಸುತ್ತದೆ. ಅಪಾಯದ ಸಂದರ್ಭದಲ್ಲಿಯೂ ಸಹ ಒಗ್ಗಟ್ಟಾಗಿ ಉಳಿಯುವುದು ಮತ್ತು ಪರಸ್ಪರ ಸಹಾಯ ಮಾಡುವುದು ಎಲ್ಲ ತರಹದ ಗೆಲುವನ್ನು ನೀಡುತ್ತದೆ. ಈ ರೀತಿಯ ಹೆಚ್ಚಿನ ಕಥೆಗಳಿಗಾಗಿ ಲೈಕ್ ಮಾಡಲು, ಶೇರ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಧನ್ಯವಾದಗಳು.